पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧನುಸ್ಸು ರಾಶಿಯ ಸ್ನೇಹಿತರಿಗೆ ಸ್ವಾಗತ. ನಿಮ್ಮ ಜುಲೈ ತಿಂಗಳ ರಾಶಿ ಫಲಗಳನ್ನು ತಿಳಿಸುತ್ತಾ, ತೃತೀಯ ಸ್ಥಾನದಲ್ಲಿ ರಾಹು ಹಾಗೂ 9ನೇ ಸ್ಥಾನದಲ್ಲಿರುವಂಥ ಕೇತು ಮತ್ತು ಮಂಗಳ ಗ್ರಹದಿಂದ ನಿಮಗೆ ಶುಭ ಹಾಗೂ ಧನಲಾಭಗಳು ಇರುತ್ತವೆ. ಚತುರ್ಥದಲ್ಲಿ ಶನಿಗ್ರಹ ಶುಭಕರವಾದಂತಹ ಒಂದು ಲೋಹಪಾದ ಶನಿಗ್ರಹಕ್ಕೆ ಉತ್ತಮವಾದದ್ದು. ಶನಿಗ್ರಹ ಲೋಹಪಾದದಿಂದ ನಿಮಗೆ 4ನೇ ಸ್ಥಾನದಲ್ಲಿ ಬಂದಿರುವುದರಿಂದ ನಿಮಗೆ ಅತ್ಯಂತ ಶುಭ ಫಲಗಳೇ ಪ್ರಾಪ್ತವಾಗ್ತವೆ. 6ನೇ ಸ್ಥಾನದಲ್ಲಿ ಒಂದು ಶುಕ್ರನಿಂದ ನಿಮಗೆ ವಿಶೇಷ ಧನಲಾಭಗಳಿರ್ತವೆ. ಸಪ್ತಮ ಸ್ಥಾನ ಅಂದರೆ 7ನೇ ಸ್ಥಾನದಲ್ಲಿ ಶುಭ ಗುರು ಬಂದಿರೋದ್ರಿಂದ ನಿಮಗೆ ಅಥವಾ ನಿಮ್ಮ ಒಂದು ಮಕ್ಕಳಿಗೆ ಅಥವಾ ಧನುರಾಶಿಯಂತಹ ಒಂದು ರಾಶಿಯವರಿಗೆ, ಅವಿವಾಹಿತರಿಗೆ ಅಂದರೆ ಮದುವೆ ಆಗದವ್ರಿಗೆ ಕೂಡ ಮದುವೆ ಆಗುವ ಯೋಗ ಈ ಇಡೀ ಒಂದು ವರ್ಷದೊಳಗೆ ಏಪ್ರಿಲ್ 14ರೊಳಗೆ ಆಗ್ತದೆ ಅಂತ ಹೇಳ್ಬೋದು. ಇನ್ನು ಅಷ್ಟಮ ಸ್ಥಾನದಲ್ಲಿ ರವಿಗ್ರಹ ಬಂದಿರೋದ್ರಿಂದ ಸ್ವಲ್ಪ ನಿಮಗೆ ಉದ್ಯೋಗ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗ್ತದೆ. ದಿನಾಂಕ 28ರಂದು ಮಂಗಳ ಗ್ರಹ ದಶಮ ಸ್ಥಾನವಾದಂಥ ಕನ್ಯಾ ರಾಶಿಗೆ ಬರೋದ್ರಿಂದ ನಿಮಗೆ ಭೂಮಿ, ಮನೆ, ವಾಹನ ಮತ್ತು ಇತ್ಯಾದಿಗಳ ಒಂದು ಖರೀದಿ ಯೋಗ ಕೂಡ ಬರುತ್ತದೆ. ತಾವು ಪ್ರತಿ ಗುರುವಾರ ಶ್ರೀ ರಾಘವೇಂದ್ರ ಸ್ವಾಮಿ ಹಾಗೂ ದತ್ತಾತ್ರೇಯ ದೇವಸ್ಥಾನ ಅಥವಾ ಯಾವುದಾದ್ರೂ ಒಂದು ಈಶ್ವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿರಿ, ನಿಮಗೆ ಶುಭವಾಗುತ್ತದೆ. ನಿಮಗೆ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.